ಮಾಹಿತಿಗಾಗಿ ಏಕಾಏಕಿ ರಸ್ತೆ ಕುಸಿದ ಪರಿಣಾಮ ಆಟೋ ಒಂದು ಸಿಲುಕಾಕಿಕೊಂಡಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಸ್ತೆ ಏಕಾಏಕಿ ಕುಸಿದು ಹೋಗ್ಬಿಡುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿದಿದೆ ಅನ್ನೋದು ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಇದು. ಏಕಾಏಕಿ ರಸ್ತೆ ಕುಸಿದಿದೆ, ಆಟೋ ಅದರೊಳಗಡೆ ಸಿಲುಕಾಕೊಂಡಿದೆ. ಕಳಪೆ ಕಾಮಗಾರಿಯಿಂದ ಅಗರ ಕೆರೆ ಬಳಿ ನಡೆದಂತ ಘಟನೆ ಇದು. ಅಗರ ಕೆರೆ ಬಳಿ ಏಕಾಏಕಿ ಡಾಂಬರ್ ರಸ್ತೆ ಕುಸಿದು ಹೋಗಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಲುಕಿ ಸವಾರ ಪರದಾಟಪಟ್ಟಂತಹ ಘಟನೆ ನಡೆದಿದೆ. ಏಕಾಏಕಿ ಡಾಂಬರ್ ಹಾಕಿದ್ದ ರಸ್ತೆ ಕುಸಿದು ಹೋಗುತ್ತೆ. ಆಟೋ ಅದೇ ಮಾರ್ಗವಾಗಿ ಬರ್ತಾ ಇತ್ತು. ಆಟೋ ಆ ಕುಸಿದ ರಸ್ತೆ ಒಳಗಡೆ ಸಿಲುಕೊಳ್ಳುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ಹೊಂಡ ಬೀಳುತ್ತೆ. ಡಾಂಬರ್ ಹಾಕಿರೋ ರಸ್ತೆ ಹೊಂಡ ಬೀಳುತ್ತೆ. ಆಟೋ ಆ ಹೊಂಡದೊಳಗಡೆ ಸಿಲುಕಾಕೊಳ್ಳುತ್ತೆ. ಅನಂತರ ಸ್ಥಳೀಯರೆಲ್ಲ ಆಟೋವನ್ನ ಆ ಹೊಂಡದಿಂದ ಮೇಲಕ್ಕೆತ್ತಿದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ಹಿಂಗಾಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈ ಕುರಿತು ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಚರಣ್, ಇದು ಆ ರಸ್ತೆ ಕಾಮಗಾರಿ ಆಗಿದ್ದು ಯಾವಾಗ? ಅಲ್ಲಿ ಹೊಂಡ ಕುಸಿದಿದ್ದು ಯಾಕೆ? ಏನ್ ಹೇಳ್ತಾರೆ ಸ್ಥಳೀಯರೆಲ್ಲ? ಏನಾದ್ರೂ ಪ್ರಾಣಾಪಾಯ ಆಗಿದೆ? ಎಸ್ ರಂಜಿತ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಗಳು ಕಳಪೆ ಆಗ್ತಾ ಇದೆ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆಗಳು ಲಭ್ಯ ಆಗ್ತಾ ಇದೆ. ಉದಾಹರಣೆಗೆ ಕಳೆದ 2 ದಿವಸಗಳ ಹಿಂದೆ ರಾಜಾಜಿನಗರದಲ್ಲಿ ಒಂದು ಲಾರಿ ರಿವರ್ಸ್ ಬರಬೇಕಾದ್ರೆ ಕುಸಿದಿದ್ದಂತಹ ರಸ್ತೆಗೆ ಸಿಲುಕಾಕೊಂಡು ಸಂಪೂರ್ಣವಾಗಿ ಬೀಳುತ್ತೆ. ಪಕ್ಕದಲ್ಲೇ ಇದ್ದಂತಹ ಪಾನಿಪುರಿ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗುತ್ತೆ. ಅದೇ ರೀತಿಯಾಗಿ ಇದೀಗ ಅಗರ ಕೆರೆ ಬಳಿ ಕೂಡ ಈ ಏಕಾಏಕಿಯಾಗಿ ರಸ್ತೆ ಕುಸಿದಿರುವಂತದ್ದು. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೊಂದು ಬಾರಿ ಅನಾವರಣಗೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಗರ ಕೆರೆ ಏನಿದೆ, ಆ ಒಂದು ಕೆರೆ ಬಳಿ ಜಲಮಂಡಳಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿಯ ಮತ್ತೆ ಜಿಬಿಎ ಒಂದಿಷ್ಟು ಕಾಮಗಾರಿಗಳನ್ನ ನಡೆಸಲಾಗುತ್ತೆ. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯಲ್ಲಿ ಕೆಲಸವನ್ನ ಮಾಡಲಾಗುತ್ತೆ. ಕೆಲಸವನ್ನ ನಡೆಸಿ ಜೆಸಿಪಿಯಲ್ಲಿ ಹೊಂಡಗಳನ್ನ ಅಗೆದು ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಯನ್ನ ಮಾಡಿ ಸರಿಯಾದ ಮಣ್ಣನ್ನ ಹಾಕದೆ ಆ ಒಂದು ರಸ್ತೆಗೆ ಡಾಮರೀಕರಣವನ್ನ ಮಾಡಲಾಗುತ್ತೆ. ನೂತನವಾಗಿ ನಿರ್ಮಾಣ ಆಗಿರುವಂತಹ ರಸ್ತೆ ಅದು. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಿಯಾಗಿ ಕೆಳಭಾಗದಲ್ಲಿ ಮಣ್ಣನ್ನ ಹಾಕದೇ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿಯಾಗಿ ರಸ್ತೆ ಕುಸಿದಿರುವಂತದ್ದು. ರಸ್ತೆ ಕುಸಿದಂತಹ ಸಂದರ್ಭದಲ್ಲಿ ಆಟೋ ಆ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರುತ್ತೆ. ರಸ್ತೆ ಏಕಾಏಕಿ ಕುಸಿದ ಹಿನ್ನೆಲೆಯಲ್ಲಿ ಆಟೋ ಕೂಡ ಆ ಒಂದು ಗುಂಡಿಯ ಒಳಗೆ ಸಿಲುಕಿ ಹಾಕೊಂಡಿರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಮತ್ತೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿಯ ಕಳಪೆ ಕಾಮಗಾರಿಗಳೇನಿದೆ, ಇದು ಪದೇ ಪದೇ ಅನಾವರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಗಳನ್ನ ಮುಗಿಸಬೇಕು, ಬೇಗವಾಗಿ ಮುಗಿಸಿಕೊಡಬೇಕು ಅನ್ನುವಂತಹ ಆತುರದಲ್ಲಿ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇರುವಂತದ್ದು. ಒಂದಿಷ್ಟು ಕಡೆಯಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದೆ, ಮತ್ತೊಂದಿಷ್ಟು ಕಡೆಯಲ್ಲಿ ಹಾಕಿರುವಂತಹ ರಸ್ತೆಗಳು 1 ತಿಂಗಳಿಗೆ 2 ತಿಂಗಳಿಗೆ ಕಿತ್ತು ಬರ್ತಾ ಇದೆ. ಈ ಮಧ್ಯೆ ರಸ್ತೆಯನ್ನ ಅಗದು ಆ ಒಂದು ರಸ್ತೆಯಲ್ಲಿ ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಗಳಾಗಿರಬಹುದು, ಸ್ಯಾನಿಟರಿ ಪೈಪ್ಗಳೇನಿದೆ ಅವುಗಳ ಅಳವಡಿಕೆ ಜಂಟಿಯಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ಜಿಬಿಎ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಮಾಹಿತಿಗಾಗಿ ಏಕಾಏಕಿ ರಸ್ತೆ ಕುಸಿದ ಪರಿಣಾಮ ಆಟೋ ಒಂದು ಸಿಲುಕಾಕಿಕೊಂಡಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಸ್ತೆ ಏಕಾಏಕಿ ಕುಸಿದು ಹೋಗ್ಬಿಡುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿದಿದೆ ಅನ್ನೋದು ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಇದು. ಏಕಾಏಕಿ ರಸ್ತೆ ಕುಸಿದಿದೆ, ಆಟೋ ಅದರೊಳಗಡೆ ಸಿಲುಕಾಕೊಂಡಿದೆ. ಕಳಪೆ ಕಾಮಗಾರಿಯಿಂದ ಅಗರ ಕೆರೆ ಬಳಿ ನಡೆದಂತ ಘಟನೆ ಇದು. ಅಗರ ಕೆರೆ ಬಳಿ ಏಕಾಏಕಿ ಡಾಂಬರ್ ರಸ್ತೆ ಕುಸಿದು ಹೋಗಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಲುಕಿ ಸವಾರ ಪರದಾಟಪಟ್ಟಂತಹ ಘಟನೆ ನಡೆದಿದೆ. ಏಕಾಏಕಿ ಡಾಂಬರ್ ಹಾಕಿದ್ದ ರಸ್ತೆ ಕುಸಿದು ಹೋಗುತ್ತೆ. ಆಟೋ ಅದೇ ಮಾರ್ಗವಾಗಿ ಬರ್ತಾ ಇತ್ತು. ಆಟೋ ಆ ಕುಸಿದ ರಸ್ತೆ ಒಳಗಡೆ ಸಿಲುಕೊಳ್ಳುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ಹೊಂಡ ಬೀಳುತ್ತೆ. ಡಾಂಬರ್ ಹಾಕಿರೋ ರಸ್ತೆ ಹೊಂಡ ಬೀಳುತ್ತೆ. ಆಟೋ ಆ ಹೊಂಡದೊಳಗಡೆ ಸಿಲುಕಾಕೊಳ್ಳುತ್ತೆ. ಅನಂತರ ಸ್ಥಳೀಯರೆಲ್ಲ ಆಟೋವನ್ನ ಆ ಹೊಂಡದಿಂದ ಮೇಲಕ್ಕೆತ್ತಿದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ಹಿಂಗಾಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈ ಕುರಿತು ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ.
ಚರಣ್, ಇದು ಆ ರಸ್ತೆ ಕಾಮಗಾರಿ ಆಗಿದ್ದು ಯಾವಾಗ? ಅಲ್ಲಿ ಹೊಂಡ ಕುಸಿದಿದ್ದು ಯಾಕೆ? ಏನ್ ಹೇಳ್ತಾರೆ ಸ್ಥಳೀಯರೆಲ್ಲ? ಏನಾದ್ರೂ ಪ್ರಾಣಾಪಾಯ ಆಗಿದೆ? ಎಸ್ ರಂಜಿತ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಗಳು ಕಳಪೆ ಆಗ್ತಾ ಇದೆ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆಗಳು ಲಭ್ಯ ಆಗ್ತಾ ಇದೆ. ಉದಾಹರಣೆಗೆ ಕಳೆದ 2 ದಿವಸಗಳ ಹಿಂದೆ ರಾಜಾಜಿನಗರದಲ್ಲಿ ಒಂದು ಲಾರಿ ರಿವರ್ಸ್ ಬರಬೇಕಾದ್ರೆ ಕುಸಿದಿದ್ದಂತಹ ರಸ್ತೆಗೆ ಸಿಲುಕಾಕೊಂಡು ಸಂಪೂರ್ಣವಾಗಿ ಬೀಳುತ್ತೆ. ಪಕ್ಕದಲ್ಲೇ ಇದ್ದಂತಹ ಪಾನಿಪುರಿ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗುತ್ತೆ. ಅದೇ ರೀತಿಯಾಗಿ ಇದೀಗ ಅಗರಕೆರೆ ಬಳಿ ಕೂಡ ಈ ಏಕಾಏಕಿಯಾಗಿ ರಸ್ತೆ ಕುಸಿತಿರುವಂತದ್ದು. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೊಂದು ಬಾರಿ ಅನಾವರಣಗೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಗರಕೆರೆ ಏನಿದೆ, ಆ ಒಂದು ಕೆರೆ ಬಳಿ ಜಲಮಂಡಳಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿಯ ಮತ್ತೆ ಜಿಬಿಎ ಒಂದಿಷ್ಟು ಕಾಮಗಾರಿಗಳನ್ನ ನಡೆಸಲಾಗುತ್ತೆ. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯಲ್ಲಿ ಕೆಲಸವನ್ನ ಮಾಡಲಾಗುತ್ತೆ. ಕೆಲಸವನ್ನ ನಡೆಸಿ ಜೆಸಿಪಿಯಲ್ಲಿ ಹೊಂಡಗಳನ್ನ ಅಗೆದು ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಯನ್ನ ಮಾಡಿ ಸರಿಯಾದ ಮಣ್ಣನ್ನ ಹಾಕದೆ ಆ ಒಂದು ರಸ್ತೆಗೆ ಡಾಮರೀಕರಣವನ್ನ ಮಾಡಲಾಗುತ್ತೆ. ನೂತನವಾಗಿ ನಿರ್ಮಾಣ ಆಗಿರುವಂತಹ ರಸ್ತೆ ಅದು. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗುತ್ತೆ, ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಿಯಾಗಿ ಕೆಳಭಾಗದಲ್ಲಿ ಮಣ್ಣನ್ನ ಹಾಕದೇ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿಯಾಗಿ ರಸ್ತೆ ಕುಸಿತಿರುವಂತದ್ದು. ರಸ್ತೆ ಕುಸಿದಂತಹ ಸಂದರ್ಭದಲ್ಲಿ ಆಟೋ ಆ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರುತ್ತೆ. ರಸ್ತೆ ಏಕಾಏಕಿ ಕುಸಿದ ಹಿನ್ನೆಲೆಯಲ್ಲಿ ಆಟೋ ಕೂಡ ಆ ಒಂದು ಗುಂಡಿಯ ಒಳಗೆ ಸಿಲುಕಿ ಹಾಕೊಂಡಿರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಮತ್ತೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿಯ ಕಳಪೆ ಕಾಮಗಾರಿಗಳೇನಿದೆ ಇದು ಪದೇ ಪದೇ ಅನಾವರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಗಳನ್ನ ಮುಗಿಸಬೇಕು, ಬೇಗ ಬೇಗವಾಗಿ ಮುಗಿಸಿಕೊಡಬೇಕು ಅನ್ನುವಂತಹ ಆತುರದಲ್ಲಿ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇರುವಂತದ್ದು. ಒಂದಿಷ್ಟು ಕಡೆಯಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದೆ, ಮತ್ತೊಂದಿಷ್ಟು ಕಡೆಯಲ್ಲಿ ಹಾಕಿರುವಂತಹ ರಸ್ತೆಗಳು 1 ತಿಂಗಳಿಗೆ 2 ತಿಂಗಳಿಗೆ ಕಿತ್ತು ಬರ್ತಾ ಇದೆ. ಈ ಮಧ್ಯೆ ರಸ್ತೆಯನ್ನ ಅಗದು ಆ ಒಂದು ರಸ್ತೆಯಲ್ಲಿ ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಗಳಾಗಿರಬಹುದು, ಸ್ಯಾನಿಟರಿ ಪೈಪ್ಗಳೇನಿದೆ ಅವುಗಳ ಅಳವಡಿಕೆ ಜಂಟಿಯಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ಜಿಬಿಎ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಮಾಹಿತಿಗಾಗಿ ಏಕಾಏಕಿ ರಸ್ತೆ ಕುಸಿದ ಪರಿಣಾಮ ಆಟೋ ಒಂದು ಸಿಲುಕಾಕಿಕೊಂಡಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಸ್ತೆ ಏಕಾಏಕಿ ಕುಸಿದು ಹೋಗ್ಬಿಡುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿದಿದೆ ಅನ್ನೋದು ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಇದು. ಏಕಾಏಕಿ ರಸ್ತೆ ಕುಸಿದಿದೆ, ಆಟೋ ಅದರ ಒಳಗಡೆ ಸಿಲುಕಾಕೊಂಡಿದೆ. ಕಳಪೆ ಕಾಮಗಾರಿಯಿಂದ ಅಗರ ಕೆರೆ ಬಳಿ ನಡೆದಂತ ಘಟನೆ ಇದು. ಅಗರ ಕೆರೆ ಬಳಿ ಏಕಾಏಕಿ ಡಾಂಬರ್ ರಸ್ತೆ ಕುಸಿದು ಹೋಗಿದೆ. ಕುಸಿದ ರಸ್ತೆಯಲ್ಲಿ ಆಟೋ ಸಿಲುಕಿ ಸವಾರ ಪರದಾಟ ಪಟ್ಟಂತಹ ಘಟನೆ ನಡೆದಿದೆ. ಏಕಾಏಕಿ ಡಾಂಬರ್ ಹಾಕಿದ್ದ ರಸ್ತೆ ಕುಸಿದು ಹೋಗುತ್ತೆ. ಆಟೋ ಅದೇ ಮಾರ್ಗವಾಗಿ ಬರ್ತಾ ಇತ್ತು. ಆಟೋ ಆ ಕುಸಿದ ರಸ್ತೆ ಒಳಗಡೆ ಸಿಲುಕೊಳ್ಳುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ಹೊಂಡ ಬೀಳುತ್ತೆ. ಡಾಂಬರ್ ಹಾಕಿರೋ ರಸ್ತೆ ಹೊಂಡ ಬೀಳುತ್ತೆ. ಆಟೋ ಆ ಹೊಂಡದೊಳಗಡೆ ಸಿಲುಕಾಕೊಳ್ಳುತ್ತೆ. ಆನಂತರ ಸ್ಥಳೀಯರೆಲ್ಲ ಆಟೋವನ್ನ ಆ ಹೊಂಡದಿಂದ ಮೇಲಕ್ಕೆತ್ತಿದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ಹಿಂಗಾಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈ ಕುರಿತು ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಚರಣ್, ಇದು ಆ ರಸ್ತೆ ಕಾಮಗಾರಿ ಆಗಿದ್ದು ಯಾವಾಗ? ಅಲ್ಲಿ ಹೊಂಡ ಕುಸಿದಿದ್ದು ಯಾಕೆ? ಏನ್ ಹೇಳ್ತಾರೆ ಸ್ಥಳೀಯರೆಲ್ಲ? ಏನಾದ್ರೂ ಪ್ರಾಣಾಪಾಯ ಆಗಿದೆ? ಎಸ್ ರಂಜಿತ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಗಳು ಕಳಪೆ ಆಗ್ತಾ ಇದೆ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆಗಳು ಲಭ್ಯ ಆಗ್ತಾ ಇದೆ. ಉದಾಹರಣೆಗೆ ಕಳೆದ 2 ದಿವಸಗಳ ಹಿಂದೆ ರಾಜಾಜಿನಗರದಲ್ಲಿ ಒಂದು ಲಾರಿ ರಿವರ್ಸ್ ಬರಬೇಕಾದ್ರೆ ಕುಸಿದಿದ್ದಂತಹ ರಸ್ತೆಗೆ ಸಿಲುಕಾಕೊಂಡು ಸಂಪೂರ್ಣವಾಗಿ ಬೀಳುತ್ತೆ. ಪಕ್ಕದಲ್ಲೇ ಇದ್ದಂತಹ ಪಾನಿಪುರಿ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗುತ್ತೆ. ಅದೇ ರೀತಿಯಾಗಿ ಇದೀಗ ಅಗರಕೆರೆ ಬಳಿ ಕೂಡ ಈ ಏಕಾಏಕಿಯಾಗಿ ರಸ್ತೆ ಕುಸಿತಿರುವಂತದ್ದು. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೊಂದು ಬಾರಿ ಅನಾವರಣಗೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಗರಕೆರೆ ಏನಿದೆ, ಆ ಒಂದು ಕೆರೆ ಬಳಿ ಜಲಮಂಡಳಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿಯ ಮತ್ತೆ ಜಿಬಿಎ ಒಂದಿಷ್ಟು ಕಾಮಗಾರಿಗಳನ್ನ ನಡೆಸಲಾಗುತ್ತೆ. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯಲ್ಲಿ ಕೆಲಸವನ್ನ ಮಾಡಲಾಗುತ್ತೆ. ಕೆಲಸವನ್ನ ನಡೆಸಿ ಜೆಸಿಪಿಯಲ್ಲಿ ಹೊಂಡಗಳ
ಗುಂಡಿಗಳನ್ನ ಅಗೆದು ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಯನ್ನ ಮಾಡಿ ಸರಿಯಾದ ಮಣ್ಣನ್ನ ಹಾಕದೆ ಆ ಒಂದು ರಸ್ತೆಗೆ ಡಾಮರೀಕರಣವನ್ನ ಮಾಡಲಾಗುತ್ತೆ. ನೂತನವಾಗಿ ನಿರ್ಮಾಣ ಆಗಿರುವಂತಹ ರಸ್ತೆ ಅದು. ಕಳೆದ 3 ತಿಂಗಳ ಹಿಂದೆ ಆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗುತ್ತೆ, ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಿಯಾಗಿ ಕೆಳಭಾಗದಲ್ಲಿ ಮಣ್ಣನ್ನ ಹಾಕದೇ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿಯಾಗಿ ರಸ್ತೆ ಕುಸಿದಿರುವಂತದ್ದು. ರಸ್ತೆ ಕುಸಿದಂತಹ ಸಂದರ್ಭದಲ್ಲಿ ಆಟೋ ಆ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರುತ್ತೆ. ರಸ್ತೆ ಏಕಾಏಕಿ ಕುಸಿದ ಹಿನ್ನೆಲೆಯಲ್ಲಿ ಆಟೋ ಕೂಡ ಆ ಒಂದು ಗುಂಡಿಯ ಒಳಗೆ ಸಿಲುಕಿ ಹಾಕೊಂಡಿರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಮತ್ತೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿಯ ಕಳಪೆ ಕಾಮಗಾರಿಗಳೇನಿದೆ ಇದು ಪದೇ ಪದೇ ಅನಾವರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಗಳನ್ನ ಮುಗಿಸಬೇಕು, ಬೇಗವಾಗಿ ಮುಗಿಸಿಕೊಡಬೇಕು ಅನ್ನುವಂತಹ ಆತುರದಲ್ಲಿ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇರುವಂತದ್ದು. ಒಂದಿಷ್ಟು ಕಡೆಯಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದೆ, ಮತ್ತೊಂದಿಷ್ಟು ಕಡೆಯಲ್ಲಿ ಹಾಕಿರುವಂತಹ ರಸ್ತೆಗಳು 1 ತಿಂಗಳಿಗೆ 2 ತಿಂಗಳಿಗೆ ಕಿತ್ತು ಬರ್ತಾ ಇದೆ. ಈ ಮಧ್ಯೆ ರಸ್ತೆಯನ್ನ ಅಗದು ಆ ಒಂದು ರಸ್ತೆಯಲ್ಲಿ ಒಳಭಾಗದಲ್ಲಿ ಪೈಪ್ಗಳ ಅಳವಡಿಕೆಗಳಾಗಿರಬಹುದು, ಸ್ಯಾನಿಟರಿ ಪೈಪ್ಗಳೇನಿದೆ ಅವುಗಳ ಅಳವಡಿಕೆ ಜಂಟಿಯಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ಜಿಬಿಎ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್.